ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಟೇಸ್ಟಿ ಫ್ರೈಡ್ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಪನ್ನೀರ್ ಫ್ರೈಡ್ ರೈಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ, ಆಮೇಲೆ ಉದ್ದಕ್ಕೆ ಕ್ಯಾರೆಟ್ನ ಕಟ್ ಮಾಡಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಡೊಣ್ ಮೆಣಸಿನ್ಕಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ, ಈರುಳ್ಳಿನೂ ಕೂಡ ಸ್ಲೈಸ್ ಆಗಿ ತೊಗೊಂಡಿದ್ದೀನಿ, ಶುಂಠಿನೂ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಎಲೆಕೋಸು. ಇಷ್ಟೇ ನಾನು ತೊಗೊಂಡಿರೋದು ತರಕಾರಿಗಳು. ನೀವು ಬೇಕಿದ್ದರೆ ಬೇರೆ ತರಕಾರಿ ಕೂಡ, ಬಟಾಣಿ ಕೂಡ ಹಾಕ್ಕೋಬೋದು. ಇಲ್ಲಿ ಪನ್ನೀರ್ ತೊಗೋತಾ ಇದ್ದೀನಿ. ಪನ್ನೀರನ್ನ ನೀಟಾಗಿ ವಾಶ್ ಮಾಡಿ, ನಾನು ಅಮೂಲ್ ಪನ್ನೀರನ್ನ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಕ್ಯೂಬ್ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಉಪ್ಪು, ಇಷ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸೋಯಾ ಸಾಸ್ ಆಗಲಿ, ವೆನೆಗರ್ ಆಗಲಿ, ಚಿಲ್ಲಿ ಸಾಸ್ ಆಗಲಿ, ಯಾವುದೇ ಸಾಸ್ ಕೂಡ ನಾನು ಯೂಸ್ ಮಾಡಿಲ್ಲ. ಅದು ಹೆಲ್ತ್ಗೂ ಒಳ್ಳೆಯದು ಕೂಡ ಅಲ್ಲ. ನ್ಯಾಚುರಲ್ ಆಗಿ ಮನೆಯಲ್ಲೇ ಯಾವ ಥರನ ನಾವು ಫ್ರೈಡ್ ರೈಸ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಟಿರುವಂಥ ಪನ್ನೀರನ್ನ ಹಾಕೋತಾ ಇದ್ದೀನಿ. ಪನ್ನೀರ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು. ನಾನಿಲ್ಲಿ 3 ಜನಕ್ಕಾಗೋಷ್ಟು ಪನ್ನೀರನ್ನ ಮಾಡಿ ತೋರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿನ ತೊಳೆದು ಅನ್ನ ಮಾಡಿ ರೆಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಪನ್ನೀರು ಹುರಿಯೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಕು. ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದೇ ಎಣ್ಣೆಯಲ್ಲಿ ನಾನು ಇಲ್ಲಿ ಸಣ್ಣ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ, ಶುಂಠಿ ಹಾಕ್ತಾಯಿದ್ದೀನಿ. ಪೇಸ್ಟ್ ಹಾಕ್ತಾಯಿಲ್ಲ, ನಾನಿಲ್ಲಿ ಕಟ್ ಮಾಡಿ ಇಟ್ಟಿರೋದಂತ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ತೊಗೊಳ್ಳಿ. ಬಾಯಿಗೆ ಮಧ್ಯ ಸಿಗ್ತಾ ಇರುತ್ತಲ್ಲ, ಟೇಸ್ಟು, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸ್ವಲ್ಪ ಲೈಟು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಆಗುತ್ತೆ. ನೀವು ವೆನೆಗರು, ಸೋಯಾ ಸಾಸ್, ಚಿಲ್ಲಿ ಸಾಸ್, ಆ ಸಾಸ್, ಈ ಸಾಸ್ ಯಾವುದು ಬೇಕಾಗಿಲ್ಲ. ಇದಕ್ಕೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ಮಕ್ಕಳಿಗೆ ಮಾಡಿ ಕ್ಯಾರಿಯರ್ ಕೂಡ ನಾವು ಕಳಿಸ್ಬೋದು. ತುಂಬಾ ಟೇಸ್ಟ್ ಇದೆ. ನಾನಿವಾಗ ಸ್ಲೈಸ್ ಆಗಿ ಕಟ್ ಮಾಡಿರೋ ಅಂಥ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೈಸಿಗೆಲ್ಲ ಸ್ವಲ್ಪ ಹಸಿನೇ ಇರಬೇಕು, ತೀರಾ ಬೇಯಿಸಬೇಡಿ, ಲೈಟಾಗಿ ಫ್ರೈ. ಇವಾಗ ನಾನು ಇದು 2 ಸೆಕೆಂಡ್ ಆದಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಟಿರುವಂಥ, ನೀಟಾಗಿ ತೊಳೆದು ಕಟ್ ಮಾಡಿ ತೊಗೊಂಡಿರುವಂಥ ಕ್ಯಾಬೇಜು, ಕ್ಯಾರೆಟು ಎಲ್ಲವನ್ನು ಕೂಡ ಇದಕ್ಕೆ ಬಟಾಣಿ ಕೂಡ ನಾವು ಹಾಕ್ಕೋಬೋದು. ನಾನು ಬಟಾಣಿ ಹಾಕಿಲ್ಲ ಇಲ್ಲಿ. ನೋಡಿ, ಇಷ್ಟು ಲೈಟಾಗಿ ಹುರ್ಕೊಂಡ್ರೆ ಸಾಕು. ಇದಕ್ಕೆ ನಾನು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿರೋ ಅಂಥದ್ದು ತೊಗೊಂಡಿದ್ದೀನಿ. ಖಾರ ಇತ್ತಂದರೆ ಮೆಣಸಿನ್ಕಾಯಿ ನೀವು 2 ಹಾಕ್ಕೊಳ್ಳಿ. ಇದು ಸ್ವಲ್ಪ ಸಪ್ಪೆ ಇತ್ತು, ಮೀಡಿಯಮ್ ಖಾರ, ನಾನು ಅದಕ್ಕೆ 3 ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲ ತರಕಾರಿನ ಕಟ್ ಮಾಡಿ ತೊಳೆದಿರೋ ಅಂಥ ತರಕಾರಿನ ಹಾಕೋತಾ ಇದ್ದೀನಿ. ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಬಾಡಿಸ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಕಟ್ ಮಾಡಿ ಇದನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಇದು ಸಣ್ಣ ಕಟ್ ಮಾಡಿದ್ದೀನಿ, ಉದ್ದುದ್ದ ಕಟ್ ಮಾಡಿಲ್ಲ ನಾನು. ಎಲ್ಲವನ್ನು ನೀಟಾಗಿ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ಇದಕ್ಕೆ ಎಣ್ಣೆನೂ ಕೂಡ ಅಷ್ಟೊಂದೇನು ಹೋಗಲ್ಲ. ನಾನು 3ರಿಂದ 4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಆದರೆ ನಾವು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಿದ್ದೀವಿ. ನೀಟಾಗಿದ್ದು ಫ್ರೈ ಆಗಲಿ. ನೋಡಿ, ನೀರು ಅದು ಕ್ಯಾಬೇಜ್ ಒಳಗಿಂದು, ಆಮೇಲೆ ಕ್ಯಾಪ್ಸಿಕಮ್ದು ನೀರೆಲ್ಲ ಈಚೆ ಬರ್ತಾಯಿದೆ. ಆವಾಗನೇ ನಾವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಇದಕ್ಕೆ ಧನಿಯಾ ಪೌಡ್ರು, ಗರಂ ಮಸಾಲ, ಇಷ್ಟನ್ನು ನೀಟಾಗಿ ಹಾಕ್ಕೊಳ್ಳೋಣ. ಜೀರಾ ಪೌಡ್ರ್ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಿಮಗೆ ಚಿಕನ್ ಮಸಾಲ ಬೇಕಂದರೆ ಹಾಕ್ಕೋಬೋದು ಇದಕ್ಕೆ. ಇವಾಗ ನಾವು ಫ್ರೈ ಮಾಡಿ ಸೈಡಿಗೆ ತಿಕ್ಕಿದ್ದೀವಲ್ವ ಪನ್ನೀರನ್ನ, ಅದು ಹಾಕ್ಕೋತಾ ಇದ್ದೀನಿ. ಅದರ ಜೊತೆಯಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ನೀಟಾಗಿ ಹೋಗಿದೆ.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮುಂಚೆನೇ ಪನ್ನೀರಲ್ಲೂ ಕೂಡ ಹಾಕಿದ್ದೀನಿ, ಆವಾಗಲೇ ನಾನು ತರಕಾರಿ ಬೇಯಿಸೋ ಟೈಮಲ್ಲೂ ಕೂಡ ಹಾಕಿದ್ದೆ. ಇವಾಗ ನಿಮಗೆ ಕಡಿಮೆ ಅನಿಸಿದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ರೈಸಿಗೆ ಆಲ್ರೆಡಿ ಹಾಕಿ ಮಾಡಿರ್ತೀವಲ್ವ, ಅದಕ್ಕೆ ನಿಮ್ಮ ಇಷ್ಟ, ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳಿ. ಇವಾಗ ರೆಡಿ ಮಾಡಿ ಇಟ್ಟಿರುವಂಥ ಅನ್ನನ ಹಾಕೋತಾ ಇದ್ದೀನಿ. ಮಕ್ಕಳಿಗೆ ಬೇಗನೆ ರೆಡಿ ಆಗುತ್ತೆ ಬೆಳಗ್ಗೆ ಟಿಫನ್ಗೆಲ್ಲ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ, ಹೆಲ್ದಿಯಾಗಿರುವಂಥ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನೀವು ಮಕ್ಕಳಿಗೆ ಬಾಕ್ಸಿಗೂ ಕೂಡ ಹಾಕಿ ಕೊಡ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ ಕೂಡ, ಟೇಸ್ಟ್ಗಿಂತ ಹೆಲ್ದಿಯಾಗಿರುತ್ತೆ. ತುಂಬಾ ಟೇಸ್ಟಾಗಿದೆ, ತುಂಬ ಹೆಲ್ದಿಯಾಗಿರುವಂಥ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನಿಮ್ಮ ಮನೇಲೂ ಒಂದು ಸರ್ತಿ ಮಾಡಿ ಟೇಸ್ಟ್ ನೋಡಿ, ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.